ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆಯಾ? ಅಷ್ಟೇ ಅಲ್ಲದೆ ಪರದಾಡುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆಯಾ? ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋಕೆ ಸರ್ಕಾರ ಕಸರತ್ತು. ಹಿರೇಮಗಳೂರು ಕಣ್ಣನ್ನವರ ಭತ್ಯೆ ವಾಪಸ್ ಪಡೆದಿದ್ದಾಯಿತು. ಈಗ ನಿವೃತ್ತಿಯಾದ ಶಿಕ್ಷಕರ ಪಿಂಚಣಿ ವಾಪಸ್ಗೆ ಸರ್ಕಾರ ಆದೇಶವನ್ನ ಮಾಡಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಆದೇಶ ಜಾರಿಯಾದರೆ ವರ್ಷಕ್ಕೆ 30 ಕೋಟಿ ಉಳಿತಾಯ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಡ ನಿವೃತ್ತ ಶಿಕ್ಷಕರ ಜೀವನದ ಜೊತೆ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆಯಾ? ಹಾಗಾದ್ರೆ ನಿವೃತ್ತ ಶಿಕ್ಷಕರ ಪಿಂಚಣಿ ಹಣದ ಮೇಲೆ ಸರ್ಕಾರದ ಕಣ್ಣು ಹೋಗಿದೆ, ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ನಿವೃತ್ತ ಶಿಕ್ಷಕರು. ಹಾಗೆಯೇ 1990ರಲ್ಲಿ ಕಾಯಂಗೊಂಡಿದ್ದಂಥ ಗುತ್ತಿಗೆ ಆಧಾರದ ಸುಮಾರು 10,000 ಪ್ರಾಥಮಿಕ ಹಾಗೆಯೇ ಪ್ರೌಢ ಶಿಕ್ಷಕರ ಪಿಂಚಣಿ ವಾಪಸ್ ಅಥವಾ ವೇತನ ಮರು ನಿಗದಿ ಈ ಆದೇಶ ಜಾರಿಯಾದರೆ ಸರ್ಕಾರಕ್ಕೆ ವಾರ್ಷಿಕ ಬರೋಬ್ಬರಿ 30 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಹೀಗಾಗಿ ನಿವೃತ್ತಿಯಾಗಿರುವಂಥ ಶಿಕ್ಷಕರಲ್ಲಿ ಅವರ ಪಿಂಚಣಿಯನ್ನು ವಾಪಸ್ ಕೇಳಿದೆಯಂತೆ ಸರ್ಕಾರ. ಪ್ರೈಮರಿ, ಹೈಸ್ಕೂಲು, ಪದವಿ ಪೂರ್ವ ಕಾಲೇಜು, ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ಗಳಿಗೆ ಸರ್ಕಾರ ಗುತ್ತಿಗೆ ಆಧಾರದ ಮೇಲೆ 84ರ ಸೆಪ್ಟೆಂಬರ್ನಲ್ಲಿ 10,000 ಜನನ ನೇಮಕ ಮಾಡಿತ್ತು. ನಾವು ಭಾಳ ನೆಮ್ಮದಿಯುತವಾದಂಥ ಜೀವನ ನಡೆಸಿ ನಡೆಸ್ತಾ ಇದ್ವಿ. 1990ರಲ್ಲಿ ಆಗಿನ ಬಂಗಾರಪ್ಪ ಅವ್ರ ಸರ್ಕಾರ ಇವರ ಶಿಕ್ಷಕರ ಮನವಿಯನ್ನು ನೋಡಿ ಅಯ್ಯೋ ಒಂದು ಸೇವೆಯನ್ನು ಸಕ್ರಿಯಕರಣಗೊಳಿಸ್ತು. ಈ ಸಕ್ರಿಯಕರಣಗೊಳಿಸಿದಂಥ ಸಂದರ್ಭದಲ್ಲಿ ನಮಗೆ ಕೆಲಸಕ್ಕೆ ಸೇರಿದ ಡೇಟಿಂದನೇ ಇದೆಲ್ಲ ಕಾಲ್ಪನಿಕ ಬಡ್ತಿಗಳನ್ನು ನೀಡಿ ವೇತನವನ್ನು ನಿಗದಿಪಡಿಸಿದರು. ಇದರಿಂದ ತುಂಬ ಅನುಕೂಲ ಆಗಿತ್ತು. ಸೇವಾ ಹಿರಿತನವನ್ನು ಬಿಟ್ಟು ನಮಗೆ ಈ ಕಾಲ್ಪನಿಕ ಬಡ್ತಿಗಳನ್ನು ಕೊಟ್ಟಿದ್ದರು. ನಾವೇನು ಸೇವಾ ಹಿರಿತನ ಕೇಳೋಕ್ಕೆ ಹೋಗಿರಲಿಲ್ಲ. ಆದರೆ 2016ರಲ್ಲಿ 85 ಜನ ಇಂಜಿನಿಯರ್ಸ್ಗೆ ಇವ್ರನ್ನ ಸಮ ಮಾಡಿ ಅಂತ ಕೋರ್ಟ್ ಹೇಳಿದಾಗ 85 ಜನಕ್ಕೆ ಗುತ್ತಿಗೆ ಶಿಕ್ಷಕರಿಗೆ ಕೊಟ್ಟಿದ್ದಂಥ ಕಾಲ್ಪನಿಕ ಬಡ್ತಿಗಳನ್ನು ಅವ್ರಿಗೂ ಕೊಡ್ದಲೇ ನಮಗೆ ಕೊಟ್ಟಿದ್ದಂಥದ್ದನ್ನು ವಾಪಸ್ ಪಡ್ಕೊಂಡು ಈಕ್ವಲೈಸ್ ಮಾಡೋದಕ್ಕೆ ಸರ್ಕಾರ ಹೊರತು. ಸರ್ಕಾರಗಳು ಆಗ ಒಂದು 4 ವರ್ಷದಿಂದ ಅದಕ್ಕೆ ತಡೆಯನ್ನು ಕೊಡ್ತಾ ಬಂತು. ಆದರೆ ಕಳೆದ 2022ರಲ್ಲಿ ಏನು ಮಾಡಿದೆ ಸರ್ಕಾರ ಒಂದು ಆದೇಶ ಮಾಡಿದೆ. 2016ರಲ್ಲಿದ್ದಂಥ ಆದೇಶವನ್ನೇ ಅನುಷ್ಠಾನಗೊಳಿಸಿ ಇವರ 84ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದಾಗ ಗುತ್ತಿಗೆ ನೌಕರರು ಅಂತೇಳಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪ್ರೈಮರಿಯಿಂದ ಡಿಗ್ರಿ ಕಾಲೇಜ್ವರೆಗೆ ನಮಗೊಂದು 10,000 ಜನಕ್ಕೆ ಉದ್ಯೋಗ ಕೊಟ್ಟರು ಸರ್. ಅದಾದ ಮೇಲೆ 92ರಲ್ಲಿ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದಾಗ ನಮ್ಮನ್ನು ಒಂದು 6-7 ವರ್ಷ 50 ರೂಪಾಯಿ ಲೆಸ್ಸಲ್ಲಿ 50 ವರ್ಷ ಇಲ್ಲ, ಇನ್ನೂ ಹಣ ಕಟ್ತಾ ಆಗಿಲ್ಲ ಸರ್. ರೀಫಿಕ್ಸ್ಗೆ ಈಗ ಆದೇಶ ಆಗಿಬಿಟ್ಟಿದೆ. ನವಂಬರ್ 29ನೇ ತಾರೀಕು 23ನೇ ಇಸ್ವಿಯಲ್ಲಿ 3 ತಿಂಗಳಿಂದನೇ ರೀಫಿಕ್ಸ್ ಮಾಡಿ ಅಂತ ಆದೇಶ ಮಾಡಿಬಿಟ್ಟು AG ಆಫೀಸ್ಗೆ, ಡೈರೆಕ್ಟ್ರಿಗೆ, ಸೆಕ್ರೆಟ್ರಿಗಳಿಗೆ, ಕಮಿಷನರಿಗೆಲ್ಲ ಕಳಿಸಾಗಿದೆ. ಇನ್ನೂ ನಮ್ಮದು ಕಟ್ತಾ ಆಗಿಲ್ಲ. ಈಗ ಸರ್ಕಾರ ಮೊನ್ನೆ ಅವ್ರನ್ನ ಭೇಟಿ ಮಾಡಿದ ಪ್ರಕಾರ ಮಂತ್ರಿಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.